ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಟ್ಟ, ಆಯಾಸ ಆಗ್ತಾ ಇದೆಯಾ? ಇನ್ನು ಸ್ವಲ್ಪ ದೂರ ಮನೆ ಬಂದ್ಬಿಡುತ್ತೆ. ಮನೆಗೆ ಹೋಗಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳೋಣ, ಸರಿನಾ? ಪಾರ್ವತಿ, ಇದೇನಮ್ಮ ಇಷ್ಟೊಂದು ದೇವ್ರು ಇಷ್ಟು ಸುಸ್ತಾಗಿದ್ಯಾ? ಅವಾಗ ಹೋದೋಳು ಇವಾಗ ಬರ್ತಾ ಇದೆಯಾ? ಆಯಾಸ ಆಯ್ತಾ ಕಂದ? ಅಮ್ಮ ತುಂಬ ಸುಸ್ತು ಮಾಡಿಸ್ಬಿಟ್ಲಾ? ನನ್ನನ್ನು ಕ್ಷಮಿಸ್ಬಿಡು. ಇದೆಲ್ಲ ಬರೀ ಒಂದು ಸ್ವಲ್ಪ ದಿನ ಮಾತ್ರ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಸಿವಾಗ್ತಾ ಇದೆಯಾ ನಿಂಗೆ? ಆಗಲೇ ನಿಮ್ಮಪ್ಪ ಫೋನ್ ಮಾಡಿದ್ರು, ಫೋನ್ ತೆಗಿಯೋದಕ್ಕೆ ಆಗಲಿಲ್ಲ. ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ ಆಮೇಲೆ ಊಟ ಮಾಡೋಣ, ಸರಿನಾ? ಇದೇನಿದು, ಆಟೋ ಬಂದಾಗಾಯ್ತಲ್ಲ. ಯಜಮಾನ್ರೇನಾದರೂ ಬಂದ್ರಾ? ಅಯ್ಯೋ, ಇಷ್ಟು ಬೇಗ ಯಾಕೆ ಬಂದ್ರು ಯಜಮಾನ್ರು? ಅಯ್ಯೋ, ನನ್ನ ಫೋನ್ ತೆಗ್ದಿಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರೇನಾದ್ರೂ ನನ್ನ ಈ ಬಟ್ಟೆಲಿ ನೋಡಿದ್ರೆ ಏನ್ ಮಾಡೋದು? ಅಯ್ಯೋ, ಏನ್ ಮಾಡ್ಲಿ? ಪಾರು, ಪಾರು,
ಅಪ್ಪ ನನಗೆ ಇವಾಗ ಸಮಾಧಾನ ಆಯಿತು. ಮಧ್ಯಾಹ್ನ ಊಟ ಮಾಡೋ ಟೈಮಿಗೆ ನನಗೆ ವಿಡಿಯೋ ಕಾಲ್ ಮಾಡಿದ್ದೆ, ನಿಮ್ಮ ಕಾಲೇ ಪಿಕ್ ಮಾಡಲಿಲ್ಲ. ಇವಾಗ ನೋಡಿದ್ರೆ ಅವಾಗಿಂದ ಬಾಗಿಲು ತಡ್ತಾನೆ ಇದ್ದೀನಿ, ಬಾಗಿಲೇ ತೆಗಿತಾ ಇರಲಿಲ್ಲ. ನನಗೆ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ ಪಾರು? ಯಾಕೆ ಪಾರು ಬಾಗಿಲು ತೆಗಿಯಕ್ಕೆ ಇಷ್ಟೊತ್ತು ಮಾಡಿದೆ? ಅದು ಸೀರೆ ಬದಲಾಯಿಸ್ತಾ ಇದ್ದೆ. ಅದು ಬೆಳಿಗ್ಗೆ ಉಟ್ಕೊಂಡಿದ್ನಲ್ಲ ಸೀರೆ, ನಾನು ನೀರು ಕುಡಿಬೇಕಾರೆ ಅದ್ರ ಮೇಲೆ ನೀರು ಚರ್ಕೊಂಬಿಟ್ಟೆ, ಅದಕ್ಕೆ ಬೇರೆ ಸೀರೆ ಉಟ್ಕೊಂಡೆ. ಹೌದಾ? ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ನಡಿ ಒಳಗೆ. ಇದೇನಿದು ಭಾರ ಇದೆಯಲ್ಲ? ಇದೇನಿದು ಯಜಮಾನ್ರೆ, ಊಟ ಕಳ್ಸಿದ್ದು ಹಾಗೆ ತಗೊಂಬಂದಿದ್ದೀರಾ? ಕೊಡಿ. ಇದರಿಂದ ದೊಡ್ಡ ಕಾರಣ ಇದೆ. ಮೊದಲೆಲ್ಲ ನನ್ನ ಹೆಂಡತಿ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ಲು. ಇತ್ತೀಚೆಗೆ ನನ್ನ ಮಗಳ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಬಡಪಾಯಿ ಗಂಡನ ಮರ್ತೇ ಬಿಟ್ಟಿದ್ದಾಳೆ. ಮಧ್ಯಾಹ್ನ ಮಾತಾಡೋಣ ಅಂತ ವಿಡಿಯೋ ಕಾಲ್ ಮಾಡಿದ್ದೆ, ವಿಡಿಯೋ ಕಾಲ್ ಪಿಕ್ ಮಾಡಲಿಲ್ಲ. ಓಕೆ, ಆಮೇಲಾದರೂ ವಾಪಸ್ ಕಾಲ್ ಮಾಡ್ತಾಳ ಅಂತ ಅಂದ್ಕೊಂಡ್ರೆ ವಾಪಸ್ ಕಾಲು ಮಾಡಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ಮುಖ ನೋಡಿ ಮಾತಾಡ್ಸೋವರೆಗೂ ನಾನು ಊಟ ಮಾಡಬಾರ್ದು ಅಂತ ಬಾಕ್ಸ್ನ ಹಾಗೆ ತಂದಿದ್ದೀನಿ. ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ನಾನು ಇದ್ದ ಪರಿಸ್ಥಿತಿಲಿ ನಿಮಗೆ ಫೋನ್ ಮಾಡೋದಕ್ಕಾಗಲಿಲ್ಲ. ಅಂತ ಯಾವ ಪರಿಸ್ಥಿತಿಯಲ್ಲಿದೆ ಪಾರು? ಪಾರು, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದೊಂದು ಕ್ಷಣನೂ ಒಂಥರ ಇರುತ್ತೆ. ಪಾಪ ನಿಂಗೆ ತುಂಬ ಕಷ್ಟ ಆಗ್ತಾ ಇರ್ಬೋದಲ್ವಾ? ತುಂಬ ಆಯಾಸ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣವಾ? ಆ ಥರ ಏನಾದರೂ ಇದ್ದರೆ ಹೇಳು. ಅಯ್ಯೋ ಯಜಮಾನ್ರೆ, ಹಾಗೆಲ್ಲ ಏನೂ ಇಲ್ಲ. ನನಗೆ ಆಯಾಸ ಆಗೋದಕ್ಕೆ ನೀವು ಏನು ಕೆಲಸ ತಾನೇ ಮಾಡೋದಕ್ಕೆ ಬಿಟ್ಟಿದ್ದೀರಾ ಹೇಳಿ? ನೀವೊಬ್ರು ಒಳ್ಳೆ ಚಿಕ್ಕ ಮಗು ಥರ ಹೆದರ್ಕೋತಿರಲ್ಲ ಯಜಮಾನ್ರೆ. ಅಬ್ಬ, ನಕ್ಕಿದೆಯಲ್ಲ, ನನಗೆ ಸಮಾಧಾನ ಆಯಿತು. ನನ್ನ ಪಾರು ನನಗೆ ವಾಪಸ್ ಸಿಕ್ಕಿದ್ಲು. ಒಳಗಡೆ ಬರ್ಬೋದಾ? ಅರಸನಕೋಟೆ ಫಾರ್ಮ್ಸ್ ಇಂದ ಫ್ರೆಶ್ ಅಂಡ್ ಹೆಲ್ದಿ ಕೋಕೋನಟ್ ವಾಟರ್. ಪ್ರೀತು, ಇದೆಲ್ಲ ಯಾಕೆ ತರಕ್ಕೆ ಹೋದೆ? ಹಿಂಗಂದ್ರೆ ಏನರ್ಥ ಬ್ರೋ? ನಂದು ಅದಕ್ಕೆದು ಸಂಪತ್ತಿಗೆ ಸವಾಲ್ ಅಣ್ಣವರು ಅವ್ರ ಅದಕ್ಕೆ ಥರ ಅಮ್ಮ ಮಗನ್ ಬಾಂಡಿಂಗು. ಅದಕ್ಕೆ ನನ್ನ ಮಗನ ಥರ ನೋಡ್ತಾರೆ. ನಾನು ಅದಕ್ಕೆ ಬೇಡಿಕೆಗಳು ಏನಂತ ತಿಳ್ಕೊಂಡು ಅಮ್ಮನ ಥರ ಆರೈಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಬಿಟ್ಟು ಇದನ್ನ ಯಾಕೆ ತರಕ್ಕೆ ಹೋದೆ, ಅದನ್ನ ಯಾಕೆ ತರಕ್ಕೆ ಹೋದೆ ಅಂತೆಲ್ಲ ಕೇಳಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಗುಡ್. ಅದಕ್ಕೆ ಹಾಸ್ಪಿಟಲಿಂದ ಬರ್ಬೇಕಾದ್ರೆ ಎಳ್ನೀರು ಕೇಳಿದ್ರಂತಲ್ಲ, ಅದಕ್ಕೆ ಸೊಸೆ ಅಂದ್ರೆ ಇಬ್ರು ಸಾಕಾಗೋಷ್ಟು ಕುಡಿಲಿ ಅಂತ ತೋಟದಿಂದ ಡ್ಯಾಡು ಒಂದು ಟ್ರಕ್ ಎಳ್ನೀರು ತರಿಸಿದ್ರಂತೆ. ನಾನು ಆಫೀಸಿಂದ ಬೇಗ ಬಂದೆ, ಏನೂ ಕೆಲಸ ಇರಲಿಲ್ಲ, ಈ ಡ್ಯೂಟಿ ಬಿತ್ತು. ಅದಕ್ಕೆ ಎಳ್ನೀರು ತಗೊಂಡು ಟಕ್ಕ ತಗೊಂಡು ಬಂದೆ. ಅದು ಸರಿ ಬ್ರೋ, ನೀನೇನು ಇಷ್ಟೊತ್ತಲ್ಲಿ ಲೈನ್ ಮೇಲೆ ಹೋಗಿಲ್ವಾ? ಹೋಗಿದೆ ಪ್ರೀತು, ಈ ಕಡೆ ನಾನು ಟ್ರಿಪ್ ಬಂದಿತ್ತು, ಹಾಗೆ ಪಾರನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ ಹಂಗಾ? ಸರಿ ಸರಿ. ಅದಕ್ಕೆ ಇನ್ನೊಂದು ಎಳ್ನೀರು ಇರುವಾಗಲೇ ಹೇಳ್ಬಿಡಿ. ಆಂಜನೇಯ ಸಂಜೀವಿ ಬೆಟ್ಟ ಎತ್ಕೊಂಡು ಬಂದಂಗೆ ನಾನು ಎಳ್ನೀರನ್ನ ತಗೊಂಡು ಓಡ್ ಬಂದ್ಬಿಡ್ತೀನಿ. ಅದಕ್ಕೆ ಅವಾಗಲೇ ಡ್ಯಾಡ್ ಎಳ್ನೀರು ಕೊಟ್ಟು ಹೋಗಿ ಬಂದಿದ್ರಂತೆ. ಮನೆ ಬೀಗ ಹಾಕಿತ್ತು ಅಂತ ಹೇಳಿದ್ರು. ನೀವು ವಾಪಸ್ ಬಂದಿರ್ತೀರೋ ಇಲ್ವೋ ಅಂದ್ಕೊಂಡೇ ಬಂದೆ. ಸದ್ಯ ಬಂದಿದ್ದೀರಲ್ಲ. ಹಲೋ, ಏನು? ಆರೋಗ್ಯವೇ ಭಾಗ್ಯ ಅನ್ನೋ ಗಾದೆ ಮಾತನ್ನ ಮೋಸ್ಟ್ಲಿ ನೀನು ಕೇಳಿಲ್ಲ ಅನ್ಸುತ್ತೆ. ನೇರವಾಗಿ ಪಾಯಿಂಟಿಗೆ ಬನ್ನಿ, ನಂಗಿಲ್ಲಿ ತುಂಬ ಕೆಲಸ ಇದೆ. ಮನೆ ಹಾಳು ಮಾಡೋದು ಬಿಟ್ರೆ ಬೇರೆ ಇನ್ನೇನು ಕೆಲಸ ಇದೆಯೋ? ಒಳ್ಳೆ ಬೆಟ್ಟನೆತ್ತೋಷ್ಟು ಕಷ್ಟಪಡ್ತಿರೋಂಗೆ ಬೀಟಪ್ ಕೊಡ್ತೀಯ. ಹಲೋ,
ಹಲೋ ಹಲೋ ಅಂದರೆ ಅರಸನ್ ಕೋಟೆನ ಹಾಳು ಮಾಡೋ ಬ್ಯುಸಿಲಿ ನೀನು ನಿನ್ನ ಆರೋಗ್ಯದ ಕಡೆ ಗಮನನೇ ಕೊಡ್ತಾ ಇಲ್ಲ ನೋಡು. ನೀನು ಅಂಡರ್ ಮೆಡಿಕೇಶನಲ್ಲಿ ಇದೆಯಾ ಅಂತ ನೀನು ನೆನಪಿದೆ ತಾನೆ? ಅದನ್ನು ಕೇಳೋಕ್ಕೆ ಫೋನ್ ಮಾಡಿದ್ದು. ನಾವು ಏನೇ ಸಾಧನೆ ಮಾಡಬೇಕಾದ್ರೂ ಮೊದಲು ನಮಗೆ ಆರೋಗ್ಯ ಮುಖ್ಯ. ತಿಂಗಳಿಗೆ ಒಂದ್ಸಲನಾದ್ರು ನೀನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಅದು ನನಗೂ ಗೊತ್ತು, ಅದಕ್ಕೆ ಇವತ್ತೇ ರಜೆ ಕೇಳಬೇಕು ಅಂತಿದ್ದೀನಿ. ಕೇಳ್ತೀನಿ. ಏನು ಗೊತ್ತೋ ಏನೋ. ಏನೋ ರಜಾ ಕೇಳೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ? ಅಲ್ಲಿಗೆ ಅಖಿಲ ನಾನು ಮಾವನ ಜೊತೆ ಮಾತಾಡಿರೋದನ್ನ ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಅದು ನನ್ನ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಮೇಡಮ್, ಅದಕ್ಕೆ ನಮ್ಮಪ್ಪ ರಜೆ ಕೇಳಿದ್ಯಾ ಅಂತ ನೆನೆಸೋಕೆ ಫೋನ್ ಮಾಡಿದರು. ಆಸ್ಪತ್ರೆಗೆ ತೋರಿಸ್ಬೇಕು, ಕೇಳ್ತೀನಿ ಅಂತ ಹೇಳಿದೆ ಮೇಡಮ್. ನಿಮ್ಮ ತಂದೆ ತಾಯಿ ಸೇವೆನೂ ಮಾಡ್ತಾ ನಮ್ಮ ಜನನಿ ಥರ ಅಗತ್ಯ ಇರೋರ ಸೇವೆನೂ ಮಾಡ್ತಿರಲ್ಲ ನೀವುಗಳು. ಮೆಡಿಕಲ್ ಫೀಲ್ಡಲ್ಲಿರೋರು ರಿಯಲಿ ಗ್ರೇಟ್. ಥ್ಯಾಂಕ್ಸ್ ಮೇಡಮ್. ಹಾಗಾದರೆ ನಾನೊಂದೆರಡು ದಿನ ರಜೆನ ತಗೋಬಹುದಾ? ಧಾರಾಳವಾಗಿ ತಗೋಬೋದು. ನೀವು ಬರೋವರೆಗೂ ಹೇಗೂ ಜನನಿ ಚಿಕ್ಕಮ್ಮ ರತ್ನಬೇಣಿ ಬಂದಿದ್ದಾರಲ್ಲ, ನಿಮ್ಮ ಕೆಲಸನ ಅವ್ರು ನೋಡ್ಕೋತಾರೆ. ಸರಿ ಮೇಡಮ್. ಸರಿಯಾಗಿ ಹೇಳ್ದೆ ಅಖಿಲ. ನಾನು ಕೆಲಸ ಮಾಡೋದಕ್ಕೇನೆ ರತ್ನವೇಣಿನ ಕರ್ಸಿರೋದು. ಹಲೋ, ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಅದು ನಾನು 2 ದಿನ ರಜಾ ತಗೊಂಡಿದ್ದೀನಿ. ಈ 2 ದಿನ ನೀವು ತುಂಬಾ ಅಲರ್ಟ್ ಆಗಿರಬೇಕು. ಯಾವುದು ಪಾರ್ವತಿ ಪರವಾಗಿ ನಡೀದೇ ಇರೋ ಥರ ಎಚ್ಚರ ವಹಿಸಿ. ಹಾಂ, ಪಾರು, ನೀನು ಆಚೆ ಎಲ್ಲಾದ್ರೂ ಹೋಗಿದ್ಯಾ? ಓ, ಬ್ರೋಗೂ ಗೊತ್ತಿರ್ಲಿಲ್ವಾ ನೀವೆಲ್ಲೋಗಿದ್ರಿ ಅಂತ? ಅದನ್ನು ನಂಗೆ ಗೊತ್ತು. ಬಸರಿ ಹೆಣ್ಮಕ್ಳಿಗೆ ಬಟ್ಟೆ ದಾನ ಮಾಡಕ್ಕೆ ಅಂತ ಅನಾಥಾಶ್ರಮಕ್ಕೆ ಹೋಗಿದ್ರಿ ಅಲ್ವಾ? ಜನನಿ ಹೇಳಿದ್ಲು. ಈಗ ತಾನೇ ಮನೆಗೆ ಬಂದೆ. ಓ, ನಾನು ಅವಾಗ ವಿಡಿಯೋ ಕಾಲ್ ಮಾಡಿದಾಗ ನೀನು ಅಲ್ಲಿದ್ಯಾ? ಅಷ್ಟೊಂದು ಜನ ಅನಾಥರ ಮುಂದೆ ನೀನು ಗಂಡನ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಅವ್ರಿಗೆ ಎಲ್ಲಿ ಫೀಲ್ ಆಗಿಬಿಡುತ್ತೋ ಅಂತ ನೀನು ನನ್ನ ಕಾಲ್ ರಿಸೀವ್ ಮಾಡಿಲ್ವಾ? ಪಾರು, ಮತ್ತೆ ಯಾಕೆ ಸುಳ್ಳು ಹೇಳಿದೆ? ಹುಟ್ಟಿದ ಸೀರೆ ಮೇಲೆ ನೀರು ಚೆಲ್ತು, ಅದಕ್ಕೆ ಸೀರೆ ಬದಲಾಯಿಸಿದೆ ಅಂತ. ನಾನು ಹೇಳ ಆ್ಯಕ್ಚುಲಿ ಅದಕ್ಕೆ ಪ್ರೆಗ್ನೆಂಟ್ ಆದಾಗಿಂದ ನೀನು ತುಂಬ ಪ್ರೊಟೆಕ್ಟಿವ್ ಆಗಿದೆಯಾ ಬ್ರೋ. ಮನೆಯಿಂದ ಹೊರಡ್ಬೇಕಾರೆ ಅದಕ್ಕೆ ಜೋಪಾನ, ಹುಷಾರು, ಟೇಕ್ ಕೇರ್ ಅಂತ ಒಂದು 10 ಸಲ ಹೇಳ್ತೀಯಂತೆ. ಗಣಿ ಹೇಳ್ದ, ಇನ್ನು ಅನಾಥಾಶ್ರಮಕ್ಕೆ ಇವ್ರು ಬಟ್ಟೆ ಕೊಡೋಕೆ ಅಂತ ಒಬ್ಬರೇ ಹೋಗ್ತಾರಂದ್ರೆ ನೀನು ಸುಮ್ಮನೆ ಬಿಡ್ತೀಯಾ? ಖಂಡಿತ ಬಿಡಲ್ಲ. ಅದಕ್ಕೆ ಹೇಳ್ದೆ ಹೋಗಿರ್ತಾರೆ ಅಲ್ವಾ? ಅದಕ್ಕೆ ಸರಿ ಸರಿ ಪಾರು, ಆದರೆ ಇದೇ ಕೊನೆ. ಇನ್ನು ಮುಂದೆ ನೀನು ಒಬ್ಬಳೇ ಎಲ್ಲೂ ಹೋಗಬಾರ್ದು. ನನಗೆ ಹೇಳಬೇಕು, ನಾನು ನಿನ್ನ ಆಟೋದಲ್ಲಿ ಮಹಾರಾಣಿ ಥರ ಕರ್ಕೊಂಡೋಗಿ ಕರ್ಕೊಂಬರ್ತೀನಿ. ಓಕೆನಾ? ಇದೊಂದು ವಿಷಯದಲ್ಲಿ ನಾನು ಬ್ರೋಗ್ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಮೊನ್ನೆ ನೀವು ತಲೆ ಸುತ್ತ ಬಿದ್ದಾಗ ಮಾಮ್ ಹಿಡ್ಕೊಂಡ್ರು. ಅದೇ ಥರ ನೀವು ಆಚೆ ಹೋದಾಗ ಏನಾದರೂ ಆದರೆ ಏನು ಮಾಡೋದು? ಅದಕ್ಕೆ ನೀವು ಅರಸನ್ ಕೋಟೆಯಿಂದ ಹೊರಗಡೆ ಹೋಗ್ಬೇಕಾರೆ ನಿಮ್ಮಿಂದ ಒಂದು ಕಾವಲು ಪಡೆನೇ ಇರಬೇಕು. ಅದು ನಾನು ಡ್ಯಾಡ್ ಆಗಿರ್ಬೋದು ಅಥವಾ ಸಾರಥಿ ಮತ್ತು ಬ್ರೋನೇ ಆಗಿರ್ಬೋದು. ಆದರೆ ನೀವು ಮಾತ್ರ ಒಬ್ಬರೇ ಎಲ್ಲೂ ಹೋಗೋ ಹಾಗೆ ಇಲ್ಲ ಅಲ್ವಾ ಬ್ರೋ? ಹೌದು, ಮತ್ತೆ ಏನಂತೀರಾ ಮೇಡಮ್? ಸರಿ ಸರಿ,
ಈಗ ಒಂದು ಎಳ್ಳೀರು ಕೊಚ್ಕೊಡ್ತೀನಿ, ಕುಡಿರಂತೆ. ಅಯ್ಯೋ ನಮ್ದಿನ್ನ ಊಟನೇ ಆಗಿಲ್ಲ. ಏನು ನೀನು ಊಟ ಮಾಡಿದ್ವಾ? ಇದೇನಿದು ಯಜಮಾನ್ರೆ, ಊಟದ ಸಮಯದಲ್ಲಿ ನಿಮ್ಮ ಹತ್ರ ಮಾತಾಡ್ದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ಸರಿಯಾಗಿದ್ದಾರೆ ಇಬ್ರು ಗಂಡ ಹೆಂಡ್ತಿ. ಏನ್ ಬ್ರೋ ನೀನು ಮಧ್ಯಾಹ್ನ ದಬ್ಬಿನ ಊಟ ಮಾಡ್ದೆ ಹಂಗೆ ತಂದಿದ್ಯಾ? ಇವಾಗ ಇಬ್ರು ಅಲ್ಲಿ ಕುತ್ಕೊಳ್ಳಿ, ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ. ಏನ್ ಮುಖ ನೋಡ್ತಿದ್ದೀರಾ? ಕುತ್ಕೊಳ್ಳಿ. ಬನ್ನಿ ಅದಕ್ಕೆ ಬನ್ನಿ, ಕುತ್ಕಿ ಬಾ ಬ್ರೋ ನೀನು. ಕೂತ್ಕೊಮ್ಮ. ಜಯ, ಸಾವಿತ್ರಿಗೆ ಹೇಳಿ ಜನನಿಗೆ ಜ್ಯೂಸ್ ಮಾಡಿಸಿ ತಗೊಂಡ್ ಬಮ್ಮ. ಜಯ ಬೇಡ ಅತ್ತೆ, ನನಗೆ ಈಗಲೇ ಬೇಡ, ಆಮೇಲೆ ಕುಡಿತೀನಿ. ಜನನಿ ಪುಟ ತಗೊಮ್ಮ, ದೇವ್ರ ಕುಂಕುಮ ಇಟ್ಕೊ. ರತ್ನವೇಣಿ, ಏನು ಮುಖ್ಯವಾದ ಕೆಲ್ಸದ ಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಜನನಿ ಹತ್ರ ಹೇಳಿದ್ರಂತೆ? ಹೌದು ಅದಕ್ಕೆ, ನಮ್ ಜನನಿಗೆ ಈಗ 5 ತಿಂಗಳಲ್ವಾ, ಅವಳಿಗೆ ಸೀಮಂತ ಶಾಸ್ತ್ರ ಮಾಡ್ಬೇಕಲ್ವಾ, ಅದಕ್ಕೆ ಗುರುಗಳ ಹತ್ರ ಒಳ್ಳೆ ದಿನ ಒಳ್ಳೆ ಸಮಯ ಯಾವ್ದಿದೆ ಅಂತ ಕೇಳ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ಓ ಹೌದಾ, ಸೂಪರ್ ಸೂಪರ್. ಸಿಕ್ಕಿದ್ರಾ ಗುರುಗಳು? ಹಾ ಸಿಕ್ಕಿದ್ರು. ಆಚೆ ನಾಡಿದ್ದು ಮಧ್ಯಾಹ್ನ 12:30ಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಚಿಕ್ಕಮ್ಮ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಮಗಳಾಗಿರ್ಬೋದು, ಆದರೆ ಈ ಮನೆಗೆ ನನ್ನ ಸೊಸೆ. ಸೀಮಂತದ ವಿಷಯದ ಬಗ್ಗೆ ಗುರುಗಳ ಹತ್ರ ಮಾತಾಡೋದಕ್ಕೆ ಹೋಗಿದ್ದೀನಿ ಅಂತ ಅತ್ತೆ ಮಾವನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ವ ಚಿಕ್ಕಮ್ಮ? ಅಯ್ಯೋ, ನನ್ನ ಮಗಳ ವಿಷಯದಲ್ಲಿ ನನಗೆ ಇಷ್ಟು ನಿರ್ಧಾರ ತಗೊಳಕ್ ಅಧಿಕಾರ ಇಲ್ವಾ? ನೋಡಿ ಅದಕ್ಕೆ ನಿಮ್ ಸೊಸೆ ಹೇಗೆ ಹೇಳ್ತಿದ್ದಾಳೆ ಅಂತ. ಇಂಥ ವಿಷಯದಲ್ಲಿ ನೀವ್ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ? ಹೆಣ್ಣೆತ್ತೋರ್ ಕಾಳಜಿ, ನಮ್ಮ ಹೆಣ್ಮಕ್ಳ ಮದುವೆ ಸೀಮಂತದಲ್ಲಿ ನಾವೇ ತಗೋಬೇಕಾಗಿರೋ ಕೆಲವು ನಿರ್ಧಾರಗಳನ್ನ ತಗೊಂಡ್ರೆ ತಪ್ಪಿಲ್ಲ ಅಲ್ವಾ ಅದಕ್ಕೆ? ಇದ್ರ ಮೇಲೂ ನಿಮಗೆ ನನ್ನ ಮೇಲೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಛೇ, ಹಾಗೇನಿಲ್ಲ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಹಾಗಾದ್ರೆ ಜನನಿ ಸೀಮಂತನ ನಾಡಿದ್ದೆ ಮಾಡ್ಬೋದು ಅಂತ ಅನ್ಕೊಳ್ಳೋದಾ? ಅದನ್ನ ಹೇಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಸಮಯ ಬೇಕು ಅಂದ್ರೆ ಎಷ್ಟೊತ್ತು? ಇಷ್ಟೇ ಹೊತ್ತಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಎಷ್ಟೊತ್ತಾದರೂ ಆಗ್ಬೋದು, ಒಂದು ದಿನನೇ ಆದರೂ ಆಗ್ಬೋದು. ಆದರೂ ನಾಳೆ ಬೆಳಗ್ಗಿನ ಹೊತ್ತಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಗುರುಜಿ, ಯಾಕೆ ಕರೆದಿದ್ದು? ಅಲ್ಲ, ಸೀಮಂತಕ್ಕೆ ಸರಿಯಾಗಿ ಇನ್ನು 3 ದಿನನೇ ಉಳಿದಿರೋದು. ಅಖಿಲ ಅದಕ್ಕೆ ತಮ್ಮ ನಿರ್ಧಾರ ತಿಳಿಸೋಕ್ಕೆ ನಾಳೆವರೆಗೂ ಸಮಯ ತಗೊಂಡ್ರೆ ಸೀಮಂತ ತಯಾರಿ ಯಾವಾಗ ಮಾಡ್ಕೊಳ್ಳೋದು? ಅಯ್ಯೋ, ನೀವು ಅದ್ರ ಬಗ್ಗೆ ವರಿನೇ ಮಾಡ್ಕೋಬೇಡಿ. ಈ ಮನೆ ಕೆಲಸದವರೆಲ್ಲ ಇದಾರಲ್ಲ, ರಾತ್ರಿ ಅದನ್ನು ತಯಾರಿ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿರ್ತಾರೆ. ಆದರೆ ಅಖಿಲಕ್ಕ ನಾಳೆವರೆಗೂ ಯಾಕೆ ಟೈಮ್ ತಗೊಂಡ್ರು ಅಂತ ತಿಳ್ಕೊಳ್ಳೋದು ನಮಗೆ ಮುಖ್ಯವಾದ ವಿಷಯ ಗುರುಗಳೇ. ಹೌದು, ಇವತ್ತು ಮಾಮು ಜಯ ಇದಾರಲ್ಲ, ಅವ್ರ ಅಕ್ಕನ ಮನೆ ಕರ್ಸಿದ್ರಂತ. ಅವ್ರ ಅಕ್ಕ ಕೂಡ ಪ್ರೆಗ್ನೆಂಟೇ.
ಅವ್ರಿಗೆ ಮಾಮೆ ಅವ್ರ ಕೈಯಾರ ಊಟ ಬಡಿಸಿದ್ರಂತೆ. ಅಷ್ಟೇ ಇಲ್ಲ, ಅವ್ರ ಆರೈಕೆಗೆ ಏನು ಕೊರತೆ ಆಗ್ಬಾರ್ದು ಅಂತ ಜಯಂಗೆ 10,000 ರೂಪಾಯಿ ಸಂಬಳನ ಜಾಸ್ತಿ ಮಾಡಿದ್ರಂತೆ. ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಿಷಿನ್ಗೆ ಬಟ್ಟೆ ಹಾಕೋದು ಆ್ಯಂಡ್ ಅಡುಗೆ ಮಾಡೋದು ಇದನ್ನೆಲ್ಲ ಸೇರಿ 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 1 ತಿಂಗಳು ಆದಮೇಲೆ ನಿಮ್ಮ ಕೆಲಸ ನನಗಿಷ್ಟ ಆದರೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅದಕ್ಕೆ ಅಯ್ಯೋ ನನಗೆ ಸಾಕು. ಏನದಕ್ಕೆ ಇದು? ನಮಗೆಲ್ಲ ನೀವು ಊಟ ಬಡಿಸ್ಬೇಕಾರೆ ಸಾಕು ಅಂದ್ರೆ ಬಿಟ್ಬಿಡ್ತಿದ್ರಾ? ಹೊಟ್ಟೆ ತುಂಬಿದ್ರು ಚೆನ್ನಾಗಿ ಬಡಿಸ್ತಾ ಇದ್ರಿ. ಈಗ ನೀವು ತಿಂದಿರೋದು 4 ಸ್ಪೂನು, ಸುಮ್ಮನೆ ತಿನ್ನಿ.